ಸಮಾಜದ ಬಂಧುಗಳೇ, ರಾಜ್ಯಾದ್ಯಂತ ನಾಳೆ ದಿವಸ ಲಕ್ಷಾಂತರ ಸಂಖ್ಯೆಯಲ್ಲಿ ಬರುವಂಥ ಓನನ್ನ ಪಂಚಮಸಾಲಿ ಬಂಧುಗಳೇ, ನಾಳೆ ನಡೆಯುವಂಥ ಐತಿಹಾಸಿಕ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಹೋರಾಟಕ್ಕೆ ಪೂರ್ವಭಾವಿ ಬೆಳಗ್ಗೆ 10 ಗಂಟೆಗೆ ಮಂಗಳವಾರ ದಿವಸ ನಾಳೆ ಸಮಯಕ್ಕೆ ಸರಿಯಾಗಿ ಏನು ಸುವರ್ಣ ವಿಧಾನಸೌಧದ ಎದುರುಗಡೆ ಇಲ್ಲೇ ವಿಧಾನಸೌಧ ಕಾಣುತ್ತೆ, ಅದರ ಎದುರು ಭಾಗದಲ್ಲೇ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಲಾಗ್ತಿದೆ. ಈ ಒಂದು ವೇದಿಕೆಯ ಹೆಸರು ಲಿಂಗಾಯತ ಪಂಚಮಸಾಲಿ ಸಂಘರ್ಷ ಸಮಾವೇಶ ಅಂತ ಹೆಸರಿಟ್ಟಿದ್ದೀವಿ. ಬೆಳಗ್ಗೆ 10 ಗಂಟೆಗೆ ಸಮಾವೇಶ ನಡೆಯುತ್ತೆ. ನಮ್ಮ ಜಿಲ್ಲಾಧಿಕಾರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹೋರಾಟಕ್ಕೆ ಮಣಿದು ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ನಮ್ಮ ಹತ್ರ ಬಂದು ಸ್ವತಃ ಜಿಲ್ಲಾಧಿಕಾರಿಗಳು, ನಗರ ಆಯುಕ್ತರು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ಒಪ್ಪಿಗೆ ಸೂಚಿಸಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾಗಿರುವಂತಹ ಭಯದ ವಾತಾವರಣದಲ್ಲೇ ನಿರ್ಭಯವಾಗಿ ಧೈರ್ಯದಿಂದ ಈ ಮುಂಚೆ ಯಾವ ರೀತಿ ಉತ್ಸಾಹದಿಂದ ಇದ್ದರೆ 100 ಪಟ್ಟು 100,000ದೊಂದಿಗೆ ನಾಳೆ ನಡೆಯುವಂಥ ಈ ಹೋರಾಟಕ್ಕೆ ತಾವೆಲ್ಲರೂ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಟೊಯೋಟಾ ಶೋರೂಮ್ ಇದೆಯಲ್ಲ, ಟೊಯೋಟಾ ಶೋರೂಮ್ ಹಿಂಭಾಗದಲ್ಲಿಯೇ ಈ ಒಂದು ವೇದಿಕೆ ಭಾಳ ಎತ್ತರ ಪ್ರದೇಶದಲ್ಲಿ ಕೊಂಡೆಸ್ಕೊಪ್ಪ ಅಂತ ಏರಿಯಾ, ಇದೇ ಪ್ರದೇಶದಲ್ಲಿ ವೇದಿಕೆ ಮಾಡಲಾಗ್ತಿದೆ. ಬರುವಂಥ ಎಲ್ಲ ಜನರು ಸಹ ಪ್ರಸಾದ ವ್ಯವಸ್ಥೆ ಮಾಡಲಿಕ್ಕೆ ತಯಾರಿ ಮಾಡಲಾಗಿದೆ. ಬರುವಂಥ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರಸಾದದ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮಗೆ ಆಸಕ್ತಿ ಇದ್ದರೆ ರೊಟ್ಟಿ ಬುತ್ತಿ ಕಟ್ಕೊಂಬರ್ರಿ. ಇಲ್ಲಿ ಅಂತರೂ ಬರುವಂಥ ಎಲ್ಲ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಿಕ್ಕೆ ಸಮಿತಿ ಇವತ್ತು ಸನ್ನದ್ಧವಾಗಿದೆ. ನಾಳೆ ನಡೆಯುವಂಥ ಸಮಾವೇಶ ಮಧ್ಯಾಹ್ನ ಬಹುತೇಕ 1 ಗಂಟೆ ಸಮಾವೇಶ ಆಗುತ್ತೆ. ಅಷ್ಟರೊಳಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಈ ಸಮಾಜದ ಹಕ್ಕೊತ್ತಾಯವಾಗಿರ್ತಕ್ಕಂಥ 2A ಮೀಸಲಾತಿಯನ್ನು ಮತ್ತು ಈ ಸಮುದಾಯದ ಹಕ್ಕೊತ್ತಾಯವಾಗಿರ್ತಕ್ಕಂಥ ಸೆಂಟ್ರಲ್ OBC ಶಿಫಾರಸು ಆದೇಶ ಪತ್ರವನ್ನು ಎರಡನ್ನೂ ತೆಗೆದುಕೊಂಬಿಟ್ಟು ವೇದಿಕೆಯಲ್ಲಿ ಒಪ್ಪಿಸಿದ್ದೇ ಆದರೆ ಹೈದರಾಬಾದಿನ ತಂದಿರತಕ್ಕಂಥ ಮುತ್ತಿನ ಹಾರವನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಹಾಕಿ ಅಭಿನಂದಿಸ್ತೀವಿ. ಇಲ್ಲದೆ ಹೋದರೆ ಹರಹರ ಮಹಾದೇವ್ ಅಂತೇಳಿ ಸುವರ್ಣ ವಿಧಾನಸೌಧಕ್ಕೆ ಶಾಂತಿ ರೀತಿಯಿಂದ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡ್ತೇವೆ. ಎಲ್ಲ ವಾಹನಗಳನ್ನು ಸಹ ಯಾವುದೇ ವಾಹನಗಳನ್ನು ತಡೆಗಟ್ಟೋ ಪ್ರಯತ್ನ ಮಾಡಿದರೆ, ಹತ್ತಿಕ್ಕೋ ಪ್ರಯತ್ನ ಮಾಡಿ ಎಲ್ಲವನ್ನೂ ಬಿಡುಗಡೆಗೊಳಿಸಲಿಕ್ಕೆ ಇನ್ನೇನು ಕೆಲವೇ ನಿಮಿಷ ಜಿಲ್ಲಾಧಿಕಾರಿಗಳೆಲ್ಲ ಮೌಖಿಕ ಆದೇಶ ಮಾಡಿದ್ದಾರೆ. ಈಗ ಅಧಿಕೃತ ಆದೇಶ ಮಾಡ್ತಾರೆ. ಸ್ವತಃ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಸಹ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವನ ಪಾಟೀಲ್ ಯತ್ನಾಳ್ ಅವರು, ಸಿದ್ದು ಸೌದಿ, ಅರವಿಂದ್ ಬೆಲ್ಲದು, CC ಪಾಟೀಲ್ರು, MR ಪಾಟೀಲ್ರವರು, ಇವರೆಲ್ಲರ ಹೋರಾಟಕ್ಕೆ ಮುಖ್ಯವಾಗಿ ವಿರೋಧ ಪಕ್ಷ ನಾಯಕರಿರ್ತಕ್ಕಂಥ R ಅಶೋಕ್ ಅವರಾಗಿರಲಿ, ಈಗ ತಾನೇ ವಿಜೇಂದ್ರ ಅವರು ಬಂದು ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಹೋರಾಟಕ್ಕೆ ಮಾಡಿದ ಮುಖ್ಯಮಂತ್ರಿಗಳು ಇವತ್ತು ಒಪ್ಪಿಗೆ ಕೊಟ್ಟಿದ್ದಾರೆ. ಇಡೀ ರಾಜ್ಯದ ಸರ್ಕಾರವೇ ನಮ್ಮ ಹೋರಾಟಕ್ಕೆ ಒಪ್ಪಿಗೆ ಕೊಟ್ಟು ಆದೇಶವನ್ನು ಹಿಂಪಡೆದ ಹಿನ್ನೆಲೆ ಒಳಗೆ ಮುಕ್ತವಾಗಿ ತಾವೆಲ್ಲ ಮನೆಗೊಬ್ಬ ಪಂಚಮಸಾಲಿ ರಾಯಣ್ಣನಂತೆ ಬನ್ನಿ, ಮನೆಗೊಬ್ಬ ಪಂಚಮಸಾಲಿ ತಾಯಿ ಚೆನ್ನಮ್ಮನಂತೆ ಈ ಹೋರಾಟಕ್ಕೆ ಬಂದು ಭಾಗವಹಿಸಿ ಹಕ್ಕನ್ನು ಪಡೆದುಕೊಳ್ಳುವಂಥ ಹೋರಾಟಕ್ಕೆ ತಾವೆಲ್ಲ ಬರಬೇಕು ಅಂತೇಳಿ ಸಮಾಜದ ಪರವಾಗಿ ನಾನು ರಾಜ್ಯದ ಜನತೆಗೆ ಮನವಿ ಮಾಡ್ಕೊಳ್ತೀನಿ. ಈಗ ಟ್ಯಾಕ್ಟರ್ ರ್ಯಾಲಿಗೆ ಏನು ನಮ್ಮ ಜಿಲ್ಲಾಧಿಕಾರಿ ಜೊತೆ ಮಾತುಕತೆ ಮಾಡಿದಪ್ಪ ಅಂದರೆ, ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಟ್ಯಾಕ್ಟ್ರಿಗಳು ಈ ಬೆಳಗಾವಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ತಮ್ಮ ಸಂಬಂಧಿಕರು, ತಮ್ಮ ಬೀಗರುಗಳ ತೋಟಗಳಲ್ಲಿ ಮತ್ತು ಹೊಲಗದ್ದೆಗಳಲ್ಲಿ ಈಗಾಗಲೇ ಬಂದು ಜಮಾವಣೆ ಆಗ್ಬಿಟ್ಟು ಅವ್ರಿಗೆ ನಾವು ಏನು ಸಂದೇಶ ಕೊಟ್ಟಿವಪ್ಪ ಅಂದರೆ, ಸಿಟಿ ಒಳಗೆ ಬಂದು ಜನರು ವಾಹನಗಳಿಗೆ ತೊಂದರೆ ಆಗಬಾರ್ದು ಕಾರಣಕ್ಕೆ ನೀವೆಲ್ಲರೂ ಅಲ್ಲೇ ಇರಿ. ನಾನು ಈ ಅಧಿವೇಶನ ಮುಖ್ಯಮಂತ್ರಿಗಳು ಏನು ನಮಗೆ ಸ್ಪಂದನೆ ಮಾಡ್ತಾರೆ ಸಮಾವೇಶ ಮುಗಿದ್ರೊಳಗಾಗೇ, ಆ ಸ್ಪಂದನೆ ಏನಾದರೂ ಪೂರಕವಾಗಿದ್ದರೆ ತಾವು ಸಿಟಿ ಒಳಗೆ ಬರುವಂಥ ಅವಶ್ಯಕತೆ ಇಲ್ಲ. ಸ್ಪಂದನೆ ಪೂರಕವಾಗದೇ ಇದ್ದರೆ ನಾವೇನು ಅಧಿವೇಶನ ಮುತ್ತಿಗೆ ಹಾಕ್ತೀವಿ, ನಾವು ಸಂದೇಶ ಕೊಡ್ತಾ ಆಗ ಎಲ್ಲ ಟ್ಯಾಕ್ಟ್ರಿಗಳು ಸಹ ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಧುಮುಕುವ ಪ್ರಯತ್ನವನ್ನು ಮಾಡಿ ಈಗ ಹೊರಗಡೆ ಬರುವಂಥ ವಾಹನಗಳಿಗೆ ತೊಂದರೆ ಆಗಬಾರ್ದ ಕಾರಣಕ್ಕೋಸ್ಕರವಾಗಿ ಜಿಲ್ಲಾಧಿಕಾರಿ ಮನವಿ ಮೇರೆಗೆ ನಿಮ್ಮ ಟ್ಯಾಕ್ಟ್ರಿಗಳು ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ತಾವೆಲ್ಲ ಬಂದು ಜಮಾವಣೆ ಆಗಲಿ, ಯಾವುದೇ ಕಾರಣಕ್ಕೂ ನಮ್ಮ ವಾಹನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಚರ್ಚೆ ಮಾಡಿವಿ. ಇನ್ನಷ್ಟು ಚರ್ಚೆಗಳನ್ನು ನಮ್ಮ ಶಾಸಕರೊಂದಿಗೆ ಮಾತಾಡಿ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳು ಮನವೊಲಿಸೋ ಪ್ರಯತ್ನ ಮಾಡ್ತೀವಿ. ಅಲ್ಲ, ಸರ್ಕಾರ ಅಂತರೂ ಹಿಂದೆ ಯಾವ ಸರ್ಕಾರವು ಇಷ್ಟೊಂದು ಅರೇಂಜ್ಮೆಂಟ್ ಮಾಡಿದ್ದಿಲ್ಲ. ನಮಗೆ ಭಾಳ ದೊಡ್ಡ ಅರೇಂಜ್ಮೆಂಟ್ ಮಾಡ್ತು. ಕಾರಣ, ಕಳೆದ 15 ದಿವಸಗಳಿಂದ ನಮ್ಮ ಸಮಾಜದ ಒಬ್ಬ ಕೂಲಿ ಮಾಡುವಂಥ ವ್ಯಕ್ತಿಯ ಮನೆಗೆ ಹೋಗಿ ನೀವು ಹೋಗ್ತೀಯ, ಎಷ್ಟು ಜನ ಹೋಗ್ತೀಯ, ನೀನು ಆಧಾರ್ ಕಾರ್ಡ್ ಕೊಡು, ನೀವು ಬಾಂಡ್ ಕೊಡು, ಹಿಂಗೆ ಅರೇಂಜ್ಮೆಂಟ್ ಮಾಡಿದ್ದು ಬರೀ ಟೀಚರ್ಸ್ ಹೆಂಗೆ ಮಾಡ್ತಾರಲ್ಲ ಅಂತ ಅಂದ್ಕೊಂಡಿದ್ದು. ಅಷ್ಟು ಅರೇಂಜ್ಮೆಂಟ್ ಮಾಡೋದು, ಅದು ನಮ್ಮ ಜನ ಧೈರ್ಯವಾಗಿ ಮುನ್ನೋಗಿ ಪ್ರಯತ್ನ ಮಾಡಿ ಕೊನೆಗೆ ಈ ಪ್ರದೇಶಕ್ಕೆ ಅವಕಾಶ ಕೊಡಲಿಲ್ಲ. ಅದಕ್ಕೂ ನಮ್ಮ ಜನ ರೆಡಿಯಾಗಿ ಚಾದರ ಗುಡಾರ ಹಾಕ್ಕೊಂಡು ಹೋರಾಟ ಮಾಡ್ತೀವಿ. ಅಂದ್ರೆ ಕೊನೆಗೆ ಜಿಲ್ಲಾಧಿಕಾರಿಗಳು ನಿನ್ನ ಆದೇಶ ಇದೆಯಲ್ಲ, ಅದು ಭಾಳ ದೊಡ್ಡ ನಮಗೆ ನೋವು ಉಂಟಾಯಿತು. ಇಡೀ ರಾಜ್ಯಾದ್ಯಂತ ಸಮಾಜ ಬಂದು ಭಾಳ ದೊಡ್ಡ ನಿರಾಶೆ ಆಯಿತು. ಆದರೂ ನಮ್ಮ ಜನ ದೇವರು ನಮಗೆ ಕಾಲು ಕೊಟ್ಟನ, ನೀವು ಕಾರ್ ತಡೆಯಡಿ ಹೋಗಿ ನಡ್ಕೊಂತಾದ್ರೂ ಹೋಗ್ತೇವೆ ಅಂತೇಳಿ ಜನ ಸಂಕಲ್ಪ ತೊಟ್ಟು ನಮ್ಮೆಲ್ಲರ ಹೋರಾಟಕ್ಕೆ ಮಾಡೋದು. ಇವತ್ತು ಜಿಲ್ಲಾಧಿಕಾರಿಗಳು ಸೂಕ್ತ ಸ್ಪಂದನೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಜನ ಕೇಳ್ತೀನಿ, ಶಾಂತ ರೀತಿಯಿಂದ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಒಪ್ಪಿಗೆ ಕೊಟ್ಟಿದ್ದ ಒಳಗೆ ಯಾವುದೇ ಭಾವೋದ್ಯಕ್ಕೆ ಒಳಗಾರ್ದೇ ನಾವೆಲ್ಲರೂ ಶಾಂತ ರೀತಿಯಿಂದ ಹಕ್ಕನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತೇಳಿ ಈ ಮೂಲಕವೇ ಸಮಾಜ ಬಾಂಧವರಿಗೆ ನಾನು ಮನವಿ ಮಾಡ್ತೀನಿ. ಇಲ್ಲ, ಜಿಲ್ಲಾಧಿಕಾರಿಗಳು ತೀವ್ರತೆ ಕಡಿಮೆ ಮಾಡಲಿಕ್ಕೆ ಆದೇಶ ಮಾಡಿದ್ರು. ಅವ್ರು ಏನು ಆದೇಶ ಮಾಡಿದ್ರು ಅದು 100 ಪಟ್ಟು ಒಳಗಿನ ಕಿಚ್ಚು ಹೆಚ್ಚಾಯಿತು ಅಂತ. ಹಾಗಾಗಿ
ಕಿಚ್ಚು ಹೆಚ್ಚಾಯಿತು ಹೊತ್ತು ಹೋರಾಟದ ಆ ಗುಣಧರ್ಮ ಕಡಿಮೆ ಆಗಲಿಲ್ಲ. ಜನರು ಶಾಂತಿಯಿಂದ ಬರಲಿ ಅಂತ ಅಷ್ಟು ನಾವು ಬಯಸ್ತೀವಿ. ಯಾವುದೇ ಕಾರಣಕ್ಕೂ ಪ್ರಚೋದನೆಗೆ ಒಳಪಡುವಂಥ ಪ್ರಯತ್ನ ಮಾಡಬೇಡ್ರಿ. ಧೈರ್ಯವಾಗಿ ಸಮಾಜ ಋಣ ತೀರಿಸಲಿಕ್ಕೆ ತಾವೆಲ್ಲ ಬಂದು ಭಾಗವಹಿಸಿ ಅಂತೇಳಿ ಇದೇ ವೇದಿಕೆಯಲ್ಲಿ ನಾಳೆ ಸಮಾವೇಶ ಆಗುತ್ತೆ. ಎಲ್ಲರೂ 10 ಗಂಟೆಗೆ ಬಂದು ಜಮಾವಣೆಗೊಳ್ಳಿ. ನಿಮಗೆ ಕಾರ್ ಪಾರ್ಕಿಂಗು ನಮ್ಮ ಜಿಲ್ಲಾಡಳಿತ ಅವಕಾಶ ಮಾಡಿಕೊಡ್ತೀವಿ ಅಂದರೆ ಪ್ರಸಾದಕ್ಕೆ ಅನುಕೂಲ ಐತಿ. ಧೈರ್ಯವಾಗಿ ಬಂದು ಭಾಗವಹಿಸ್ರಿ ಅಂತೇಳಿ ಈ ಮೂಲಕವಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ನೋಡಿರಿ, ಈಗ ಇದು ಸಮುದಾಯದ ಹೋರಾಟಕ್ಕೆ ಎಲ್ಲ ನಮ್ಮ ಸಮಾಜದ ಹಾಲಿ ಮಾಜಿ ಜನಪ್ರತಿನಿಧಿಗಳು ನೀವೆಲ್ಲರೂ ಈ ಜನಾಂಗದಲ್ಲಿ ಹುಟ್ಟಿದ್ದೀರಿ. ಈ ಜನಾಂಗದ ಹೋರಾಟದಿಂದ ನೀವು MLA ಆಗಿದ್ದೀರಿ, ಬೆಳೆದಿದ್ದೀರಿ. ನಿಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ನೀವೆಲ್ಲರೂ ಸಹ ಇದು ಯಾವುದೇ ಒಂದು ಮಟ್ಟದ ಕಾರ್ಯಕ್ರಮ ಅಲ್ಲ, ವ್ಯಕ್ತಿಯ ಕಾರ್ಯಕ್ರಮ ಅಲ್ಲ, ಸಮಾಜ ಕಾರ್ಯಕ್ರಮ. ಇದುವರೆಗೂ ತಾವೆಲ್ಲರೂ ಸಹ ಮಾಜಿಗಳಿದ್ದಾಗ ಹೆಂಗೆ ಹೋರಾಟ ಮಾಡಿದ್ರಿ, ಹಾಲಿ ಇದ್ದಾಗ ಹೋರಾಟ ಮಾಡಿದ್ರಿ, ಹಂಗೆ ಹಾಲಿ ಮಾಜಿಗಳು ಎಲ್ಲರೂ ಕೂಡಿ ಒಂದೇ ತಾಯಿ ಮಕ್ಕಳಂತೆ ನಾಳೆ ನಡೆಯುವಂಥ ಹೋರಾಟದಲ್ಲಿ ತಾವೆಲ್ಲರೂ ಕಡ್ಡಾಯವಾಗಿ ಭಾಗವಹಿಸಬೇಕು. ನೀವೇನಾದ್ರು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಬರದೇ ಇದ್ದರೆ ನಾನು ಬೇಜಾರಾಗದ ಪರವಾಗಿಲ್ಲ, ಸಮಾಜ ಜನ ನಿಮ್ಮ ಮೇಲೆ ಭಯಂಕರ ಅಸಮಾಧಾನಗೊಳ್ತಾರೆ. ಅಂಥ ಅಗೌರವಕ್ಕೆ ಪಾತ್ರ ಆಗಲಾರ್ದೇ ಸಮಾಜದ ಗೌರವಕ್ಕೆ ಪಾತ್ರರಾಗಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನೇ ಮುಂಚೂಣಿ ಬರ್ತಾರೆ ಅಂತೇಳಿ. ವಿನಯ್ ಕುಲಕರ್ಣಿ ಅವರು ಸಹ ನಾಳೆ ಬರ್ತಾರೆ. ಎಲ್ಲರೂ ಬರ್ತಾ ಬಂದಾರೆ, ಒಬ್ಬರಿಬ್ಬರು ಅಂತ ಎಲ್ಲರೂ ಬಂದು ಭಾಗವಹಿಸ್ತಾರೆ. ಎಲ್ಲರೂ ಬರಲಿ. ಏನೇ ಭಿನ್ನಪ ಇದ್ದು ದೊಡ್ಡ ಸಮಾಜದ ಸಣ್ಣ ಪುಟ್ಟ ಭಿನ್ನಪ ಇದ್ದೇ ಇರುತ್ತೆ. ಅದೆಲ್ಲ ಬಗೆಹರಿಸಿಕೊಂಡು ಸಮಾಜ ನಮ್ಮ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಿಲ್ಲ, ಆ ನಿರೀಕ್ಷೆಗೆ ಋಣ ತೀರಿಸೋ ಪ್ರಯತ್ನ ಮಾಡೋಣ, ಆತ್ಮಾವಲೋಕನ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಅಂತೇಳಿ ಎಲ್ಲರಿಗೂ ನಾನು ಈ ಮೂಲಕ ಮನವಿ ಮಾಡ್ತೀನಿ.